ಇದಕ್ಕೂ ಮುಂಚೆ ಯಾವುದೇ ರೀತಿ ಪಾಸ್ತಾ ಮಾಡ್ಕೊಂಡು ತಿಂದಿದ್ರು ಈ ರೀತಿ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಗ್ಯಾರಂಟಿ ಐತಿ ಉಳಿದಿರೋ ಎಲ್ಲ ರೀತಿ ಬಿಟ್ಟು ಇದೇ ರೀತಿ ಪಾಸ್ತಾ ಮಾಡ್ಕೊಂಡು ತಿಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ, ಮನೆಯಾಗಿರೋ ಪದಾರ್ಥಗಳಿಂದನೇ ಇದನ್ನು ನೀವು ತಯಾರಿಸ್ಬೋದು. ಭಾಳ ಈಸಿ, ಟೇಸ್ಟಿ ಮತ್ತು ಕ್ವಿಕ್ ರೆಸಿಪಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಪಾಸ್ತಾ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು 1 ಬೌಲ್ನಷ್ಟು ದಿಸಾನು ಪಾಸ್ತಾ ತೊಗೊಂಡೇನಿ. ಇದನ್ನು ಕುದ್ಸಾಕ ಬಾಳ್ಗಿ ಅಥವಾ ಈ ಥರದ ಒಂದು ಪ್ಯಾನ್ ಒಳಗೆ ಬಹಳಷ್ಟು ನೀರು ತಗೊಂಡು ಇದ್ರಾಗ 1 ಚಮಚೆ ಅಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚಂದಾಗ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ಈ ನೀರು ಕುದಿಯಾಕ ಬಿಡ್ರಿ. ನೀರಿಗೆ ಇನ್ನೇನು ಕುದಿ ಬರ್ತೈತಿ ಆ ಸ್ಟೇಜ್ನಾಗ ಇದ್ರಾಗ ಪಾಸ್ತಾ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಇವನ್ನ ಕುದಿಸ್ರಿ. ಇವು ಕುದಿಲಿ ಅಲ್ಲಿವರೆಗೂ ಇದಕ್ಕೆ ಇನ್ನೇನೇನು ಬೇಕು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ಏನು ಬೇಡ. ಸಣ್ಣಕ್ಕೆ ಹೆಚ್ಚಿದ ಒಂದು ಉಳ್ಳಾಗಡ್ಡಿ ತಗೋರಿ, ಸ್ವಲ್ಪ ಕೊತ್ತಂಬರಿ, ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಜೊತೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಗ್ರೈಂಡ್ ಮಾಡ್ಕೊಂಡು ತೊಗೊಂಡೇನಿ. ಹಂಗೆ ನಮಗಿಲ್ಲಿ ಅರ್ಧ ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ, 1 ಚಮಚ ಸೋಯಾ ಸಾಸ್, ಖಾರಕ್ಕೆ ಬೇಕಾದಷ್ಟು ಅಥವಾ ಅರ್ಧ ಚಮಚೆಯಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಬೇಕಾಕತ್ತಿ. ನೋಡ್ರಿ, ಇಲ್ಲಿ ನಮ್ಮ ಪಾಸ್ತಾನು ಕುದ್ದವು. ಇವನ್ನ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿವಿ. ನೀರು ಬಸ್ತು ತಗೋರಿ. ಇವನ್ನ ತೀರಾ ಜಾಸ್ತಿ ಅಂದ್ರೆ ಹಣ್ಣಾಗಿ ಕುದಿಸ್ಬೇಡ್ರಿ. ಸ್ವಲ್ಪ 80 to 90% ಕುದಿಸ್ರಿ. ಇದ್ರಾಗಿನ ಎಲ್ಲ ನೀರು ಬಸ್ತು ತಗೋರಿ. ಇದನ್ನ ಕುದಿಸಿರೋ ನೀರು ನೀವು ಬೇಕಂದ್ರೆ ಹಿಟ್ಟು ಕಲ್ಸಕ್ಕೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡು ಬರ್ರಿ. ಒಗ್ಗರಣೆ ಹಾಕಾಕ ಎಣ್ಣೆ ಬಿಸಿ ಮಾಡ್ರಿ. ಇದ್ರಾಗ ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ ನಡುವೆ ಇಟ್ಟು ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ರಿ. ನೋಡ್ರಿ, ಇದರ ಹಸಿ ವಾಸನೆ ಹೋಗೈತಿ ಮತ್ತು ಈ ರೀತಿ ಸ್ವಲ್ಪ ಲೈಟ್ ಹೊಂಬಣ್ಣಕ್ಕೆ ಬಂದ್ಮ್ಯಾಗ ಈಗ ಇದ್ರಾಗ ಉಳ್ಳಾಗಡ್ಡಿ ಹಾಕ್ರಿ. ಇವನು ಎಣ್ಣೆ ಒಳಗೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬೇಯಿಸಿ ತಗೋರಿ. ಉಳ್ಳಾಗಡ್ಡಿ ಮೆತ್ತಗಾಗಿ ಇದಕ್ಕೆ ಹೊಂಬಣ್ಣ ಬರ್ತೈತೆ ನೋಡ್ರಿ. ಆಗ ಇದ್ರಾಗ ನಾವೇನು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಟೊಮ್ಯಾಟೊ ಪ್ಯೂರಿ, ಅದನ್ನು ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಅರ್ಧ ನಿಮಿಷ ಬೇಯಿಸಿ ತಗೊಳ್ಳೋಣ. ನೋಡ್ರಿ, ಟೊಮ್ಯಾಟೊ ಬೆಂದ್ಮ್ಯಾಗ ಇದಕ್ಕೆ ಈ ರೀತಿ ಸ್ವಲ್ಪ ಡಾರ್ಕ್ ಬಣ್ಣ ಬರ್ತೈತಿ. ಈ ಸ್ಟೇಜ್ನಾಗ ಇದ್ರಾಗ ಮಸಾಲ ಹಾಕೋಣ. ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಮಸಾಲ ಸ್ವಲ್ಪ ಬೇಯಬೇಕು. ಅರ್ಧ ನಿಮಿಷ ಈ ರೀತಿ ಇದನ್ನು ಕಲಿಸ್ರಿ. ನೀವು ಬೇಕಂದ್ರೆ ಇದನ್ನು ಇನ್ನೂ ಸ್ಪೈಸಿ ಮಾಡಕ್ಕೆ ಇದ್ರಾಗ ಮ್ಯಾಗಿ ಮಸಾಲನೂ ಹಾಕ್ಬೋದು. ಮಸಾಲ ಬೆಂದ್ಮ್ಯಾಗ ನಾವು ಇದ್ರಾಗ ಕುದಿಸಿ ಇಟ್ಟಿರೋ ಪಾಸ್ತಾ ಹಾಕ್ರಿ. 1 ಚಮಚೆಯಷ್ಟು ಸೋಯಾ ಸಾಸ್ ಹಾಕಿ ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ಇವನ್ನೆಲ್ಲ ಚಂದಾಗ ಕಲಿಸ್ಕೊಂಡು ತಗೋರಿ. ನೀವು ಬೇಕಂದ್ರೆ ಈಗನ ಇದ್ರಾಗ 2 ಚಮಚೆಯಷ್ಟು ಟೊಮ್ಯಾಟೊ ಸಾಸ್ನು ಹಾಕ್ಬೋದು. ಆದರೆ ನಾವು ಆಲ್ರೆಡಿ ಇದ್ರಾಗ ಟೊಮ್ಯಾಟೊ ಪ್ಯೂರಿ ಹಾಕಿವಿ, ಅದರಿಂದ ನಾನು ಇದ್ರಾಗ ಹಾಕಾಕತ್ತಿಲ್ಲ. ನಿಮ್ಗೆ ಇದು ಇನ್ನೊಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ನಾಗ ಬೇಕಂದ್ರೆ 2 ಚಮಚೆಯಷ್ಟು ಟೊಮ್ಯಾಟೊ ಸಾಸ್ ಹಾಕ್ರಿ. ಒಗ್ಗರಣೆ ಈ ಪಾಸ್ತಾಗ ಎಲ್ಲ ಕಡೆ ಚಂದಾಗ ಕೋಟ್ ಆಗಬೇಕು. ಆ ರೀತಿ ಇದನ್ನು ಲೋ ಫ್ಲೇಮ್ನಾಗನ ಕಲಿಸ್ಕೊಂಡು ತಗೋರಿ. ಲಾಸ್ಟಿಗೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿರಿ. ಮಾಡ್ಕೊಂಡು ತಿನ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಕತಿ. ಹುಡುಗರು ಹಠ ಮಾಡಿದಾಗ ಫಟಾಫಟ್ ಈ ರೀತಿ ಪಾಸ್ತಾ ಮಾಡಿ ಕೊಡ್ಬೋದು. ಭಾಳ ರುಚಿ ಅನಿಸ್ತೈತಿ, ಅಷ್ಟ ಹೆಲ್ದಿನೂ ಇರ್ತೈತಿ. ಸೊ ಇವತ್ತಿನ ಈ ಕ್ವಿಕ್ ಪಾಸ್ತಾ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.